ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಹ್ಯಾಂಗಿಂಗ್ ಪ್ಲಾಂಟ್ಸ್ ಬಗ್ಗೆ. ಹ್ಯಾಂಗಿಂಗ್ ಪಾಟ್ಸ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಖ್ಯವಾಗಿ ಇದರಲ್ಲಿ ಹ್ಯಾಂಗಿಂಗ್ ಪ್ಲಾಂಟ್ಸಿಗೆ ಯಾವ ಥರ ಮಣ್ಣಿನ ಮಿಶ್ರಣ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನನ್ನ ವಿಡಿಯೋ ನೋಡಿ, ಓಕೆನಾ? ಸರಿ. ನಾನು ಹ್ಯಾಂಗಿಂಗ್ ಪಾಟ್ಸ್ ತರಿಸ್ಕೊಂಡಾಗ ನಿಮ್ಗೆ ವಿಡಿಯೋ ಮಾಡಿ ತೋರಿಸಿದ್ದೆ. ಮಿಶೋದಲ್ಲಿ ತರಿಸಿದ್ದೆ ಅಂತೇಳಿ ನಿಮ್ಗೆ ಹೇಳಿದ್ನಲ್ಲ, ಆ ಪಾಟ್ಸು. ಇದು ತುಂಬ ಜನ ಕೇಳಿದ್ರು ಲಿಂಕನ್ನು. ನನಗೆ ಸಿಕ್ಕಿದ್ರೆ ಈ ವಿಡಿಯೋದಲ್ಲಿ ಶಾಪ್ ಅಂತ ಆಪ್ಷನ್ ಬರುತ್ತೆ ನೋಡಿ, ಅದ್ರೊಳಗೆ ಕೊಟ್ಟಿರ್ತೀನಿ. ನೀವು ಬೇಕಾದರೆ ತರಿಸ್ಕೊಳ್ಳಿ. ಅದು ಯಾವ ಸೈಜ್ ಬೇಕಾದ್ರೆ ಆ ಸೈಜ್ ಸಿಕ್ಕುತ್ತೆ ನಿಮಗೆ. ಪ್ಲಾಸ್ಟಿಕ್ ಕೊಕ್ಕೆದು ಕೂಡ ಸಿಕ್ಕುತ್ತೆ, ಈ ಥರ ಚೈನ್ ಕೊಕ್ಕೆದು ಕೂಡ ಸಿಕ್ಕುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೆ ಅದು ತರಿಸ್ಕೊಬೋದು. ಹಾಗೆ ಈ ಮಣ್ಣಿನ ಮಿಶ್ರಣ ನಾವು ಬೇರೆ ಗಿಡಕ್ಕೆಲ್ಲ ಹಾಕಿದಂಗೆ ಮಣ್ಣು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈ ಗಿಡ ನೆಡಕ್ಕೆ ಬರಲ್ಲ. ಹ್ಯಾಂಗಿಂಗ್ ಪ್ಲಾಂಟ್ಸನ್ನು ನೆಡಕ್ಕೆ ಬರಲ್ಲ. ಯಾಕಂತೇಳಿದರೆ ನಾವು ಮೇಲ್ಗಡೆ ನೇತು ಹಾಕಿರೋದ್ರಿಂದ ಭಾರ ಜಾಸ್ತಿ ಆಯ್ತಂದರೆ ಅದು ತಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಭಾರ ಕಮ್ಮಿ ಮಾಡ್ಬೇಕಂತ ತಕ್ಷಣ ನಮ್ಮ ತಲೆಗೆ ಬರೋದೇನೆಂದರೆ ಫಸ್ಟ್ ಕೋಕೋಪೀಟ್. ಈ ಕೋಕೋಪೀಟ್ ಬಗ್ಗೆ ಕೂಡ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ನೋಡ್ಲಾರ್ದಿದ್ದವ್ರು ಒಂದ್ಸರ್ತಿ ಹೋಗಿ ನೋಡ್ಬಿಟ್ಟು ಬನ್ನಿ ಆ ವಿಡಿಯೋನ. ಇದು ಇಟ್ಟಿಗೆ ಟೈಪಲ್ಲಿ ಸಿಕ್ಕತ್ತೆ ಅಂತ ಹೇಳಿದ್ನಲ್ಲ, ಈ ಇಟ್ಟಿಗೆ ಟೈಪನ್ನು ಒಂದು ದೊಡ್ಡ ಪಾತ್ರೆ ಇದು ಟಬ್ಬಲ್ಲಿ ಅದರೆಲ್ಲ ಹಾಕಿಬಿಟ್ಟು ನೀರು ಹಾಕಿದರೆ ಅದು ಉಬ್ಬಿಬಿಟ್ಟು ಎಲ್ಲ ಪುಡಿ ಪುಡಿ ಆಗುತ್ತೆ. ಅದನ್ನು ನೀರು ಹಿಂಡಿ ನಾವು ಒಂದು ಡಬ್ಬದೊಳಗೋ ಅಥವಾ ಯಾವುದ್ರಲ್ಲಾದ್ರು ಒಂದು ಚೀಲದಲ್ಲೋ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 4-5 ತಿಂಗಳಿಗೆ ಅಥವಾ ಒಂದು 2-3 ತಿಂಗಳಿಗೆ ಒಂಥರ ಇದಿರೋದು ಆ ಕೋಕೋಪೀಟ್ ಒಂಥರ ಕೆಂಪು ಕಲರಲ್ಲಿ ಇರುತ್ತೆ. ಸ್ವಲ್ಪ ಇದು ನೋಡಿ ಪಿಕ್ಚರಲ್ಲಿ ಕಾಣಿಸುತ್ತಲ್ಲ, ಈ ಕಲರಲ್ಲಿ ಇರುತ್ತೆ. ಅದು ಸ್ವಲ್ಪ ಗೊಬ್ಬರ ಟೈಪಲ್ಲಿ ಚೇಂಜ್ ಆಗಿಬಿಟ್ಟು ನೋಡಿ, ಅದು ಬ್ಲ್ಯಾಕ್ ಕಲರ್ ಚೇಂಜ್ ಆಗುತ್ತೆ. ಈ ಥರ ಬಂದಾವಾಗ ನಾವು ಗಿಡಗಳಿಗೆ ಧಾರಾಳವಾಗಿ ಯೂಸ್ ಮಾಡ್ಬೋದು. ನಾವು ಕೋಕೋಪೀಟ್ ತರಿಸ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದ್ರೆ ಆವಾಗ ಯೂಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನು ಈ ಮಣ್ಣಿನ ಜೊತೆಗೆ ಇನ್ನೂ ಸೇರಿಸಿದ್ದೀನಿ. ಯಾವುದು ಅಂತ ಹೇಳಿದ್ರೆ ಫೆರ್ಲೈಟ್. ಈ ಫೆರ್ಲೈಟ್ ಬಗ್ಗೆ ಕೂಡ ನಾನೊಂದು ಹಳೇದು ವಿಡಿಯೋ ಮಾಡಿದ್ದೆ. ತುಂಬ ಜನರಿಗೆ ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ವಿಡಿಯೋ ಬೇಕಂತ ಹೇಳಿದ್ರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ. ಇದು ಕೂಡ ಏನು ಕೆಲಸ ಮಾಡುತ್ತೆ ಅಂದರೆ ಮುಖ್ಯವಾಗಿ ನೀರನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ. ಈ ಕೋಕೋಪೀಟ್ ಏನು ಕೆಲಸ ಮಾಡುತ್ತೋ ಅದೇ ಕೆಲಸ ಇದು ಕೂಡ ಮಾಡುತ್ತೆ, ಓಕೆನಾ? ಹಾಗೆ ಈ ಫೆರ್ಲೈಟನ್ನು ನಾವು ಮಾಮೂಲಿ ಮಣ್ಣು ಗೊಬ್ಬರ ಫೆರ್ಲೈಟ್ ಕೂಡ ಮಿಕ್ಸ್ ಮಾಡಿಬಿಟ್ಟು ಮಾಮೂಲಿ ಗಿಡ ಎಲ್ಲ ನೆಡ್ತೀವಲ್ಲ ಕೆಳಗಡೆ ಪಾಟಲ್ಲಿ ಹಾಕಿ, ಅದರಲ್ಲಿ ಕೂಡ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಲೈಟ್ ವೆಯ್ಟ್ ಆಗಿರುತ್ತೆ. ಕೋಕೋಪೀಟ್ ಅಷ್ಟು ಅನ್ಯಾಯ ಮಾಡಲ್ಲ ಗಿಡಕ್ಕೆ, ಅದಕ್ಕಿಂತ ಸ್ವಲ್ಪ ಬೆಟ್ರಾಗಿ ಕೆಲಸ ಮಾಡುತ್ತೆ. ಇದು ಕೂಡ ನೀರನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಆದರೆ ಅದರಷ್ಟು ಗಿಡ ಬೇರನ್ನೆಲ್ಲ ಕೊಳೆಸಲ್ಲ ಇದು. ಈ ಥರ ನಾವು ಮಣ್ಣಿನ ಮಿಶ್ರಣ ಮಾಡಿಕೊಂಡ್ರೆ ನಾವು ಬೀಜ ಹಾಕೋ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ಮತ್ತು ಹ್ಯಾಂಗಿಂಗ್ ಪಾಟ್ಸಿಗೆ ತುಂಬ ಸೂಪರಾಗಿ ಕೆಲಸ ಮಾಡುತ್ತೆ. ನಾನು ಇವಾಗ ಮಣ್ಣು ಆಲಿಸ್ಕೊಂಡು ತೋರಿಸ್ತೀನಿ. ಕೋಕೋಪೀಟ್ ತೊಗೊಂಡಿದ್ದೀನಿ, ಫೆರ್ಲೈಟ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಮಣ್ಣು ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಗೊಬ್ಬರ. ಇವಿಷ್ಟು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನೀವು ಬೇಕಾದರೆ ನೀಮ್ ಕೇಕ್ ಪೌಡ್ರ್ ಹಾಕ್ಬೋದು. ಹಾಗೆ ನಿಮ್ಮ ಹತ್ರ ಬೇರೆ ಏನಾದರೂ ಬೋನ್ ಮೀಲ್ ಇಂಥದ್ದೆಲ್ಲ ಇರುತ್ತಲ್ಲ, ಅದನ್ನು ಬೇಕಾದ್ರೆ ಹಾಕ್ಬೋದು ನೀವು, ಓಕೆನಾ? ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಾವು ಒಂದು ಚೀಲದಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೆ ಆವಾಗ ನಾವು ಗಿಡ ನೆಡಬಹುದು. ಇಲ್ಲ ಅಂತೇಳಿದ್ರೆ ಹೀಗೆ ಡೈರೆಕ್ಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡ್ಬಿಟ್ಟು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೂಡ ನಾವು ಗಿಡನ ನೆಟ್ಕೊಬೋದು. ಇಲ್ಲಿ ನಾನೀಗ ತಗೊಂಡಿದ್ದು ಟರ್ಟಲ್ ವೈನ್ ಅಂತ, ಇದಕ್ಕೆ ಹ್ಯಾಂಗಿಂಗ್ ಪಾಟ್ಸ್. ಇದು ನನಗೊಂದು ಯಾವಾಗಲಿಂದ ಒಂದು ಕನಸಿತ್ತು. ಏನಂತ ಹೇಳಿದ್ರೆ ನನ್ನ ಟೆರೆಸ್ ಮೇಲೆ ನಾನು ಹ್ಯಾಂಗಿಂಗ್ ಪಾಟ್ಸನ್ನು ಹಾಕಬೇಕಂತ ನನಗೊಂದು ಇಷ್ಟ ಇತ್ತು. ಕೆಳಗಡೆ ಸ್ವಲ್ಪ ಮಟ್ಟಿಗಿದೆ, ಆದರೆ ಟೆರೆಸ್ ಮೇಲೆ ನಾನು ಹಾಕಿದ್ದಿರಲಿಲ್ಲ. ಅದಕ್ಕೋಸ್ಕರ ನಾನು ಈ ಹ್ಯಾಂಗಿಂಗ್ ಪಾಟ್ಸ್ ತರಿಸ್ಬಿಟ್ಟು ಈ ಥರ ಮಣ್ಣನ್ನು ರೆಡಿ ಮಾಡಿ ಅದರಲ್ಲಿ ಗಿಡ ನೆಟ್ಟಿದ್ದೀನಿ. ನೋಡಿ, ಈ ಥರ ಫಸ್ಟೆಲ್ಲ ಅದು ಟರ್ಟಲ್ ವೈನೆಲ್ಲ ಸುತ್ತಲೂ ಇಟ್ಬಿಟ್ಟು ಆ ಮಧ್ಯದೊಳಗೆ ಮಣ್ಣು ಹಾಕಬೇಕು. ಅವಾಗ ಏನಾಗುತ್ತೆ ಅಂದರೆ ಆ ಗಿಡಕ್ಕೆ ಮಣ್ಣು ತಾಗಿಬಿಟ್ಟು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ಕೇರಳದವರೆಲ್ಲ ನೀವು ವಿಡಿಯೋ ನೋಡಿದ್ರೆ ಅದು ನೋಡಿ ನಮ್ಮ ಮನೇಲಿ ಬೆಳೆಸ್ಕೊಬೇಕಂತ ಅಷ್ಟು ಇಷ್ಟ ಆಗುತ್ತೆ. ಅದು ಯಾವುದು ಅವ್ರ ವಾತಾವರಣಕ್ಕೋ ಅಥವಾ ಅವ್ರ ದೊಡ್ಡ ದೊಡ್ಡ ಮರದ ಕೆಳಗಡೆ ಇರುತ್ತೆ ಅವ್ರ ಮನೆಗೋಸ್ಕರ, ಆ ಥರನೋ ಗೊತ್ತಿಲ್ಲ. ಬಿಸಿಲಲ್ಲಿದ್ದರೆ ಏನಾಗುತ್ತೆ ಅಂದರೆ ಎಲೆಗಳೆಲ್ಲ ಸ್ವಲ್ಪ ಲೈಟ್ ಕಲರಲ್ಲಿ ಬಂದುಬಿಡುತ್ತೆ. ಅದೇ ನಮ್ಮ ಸ್ವಲ್ಪ ನೆರಳಲ್ಲಿ ತುಂಬ ಚೆನ್ನಾಗಿ ಅದು ಬೆಳೆಸಿದರೆ ಗ್ರೀನ್ ಕಲರಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು. ಅದು ನಾನು ಟ್ರೈ ಮಾಡ್ತಾಯಿದ್ದೀನಿ ಹ್ಯಾಂಗಿಂಗ್ ಇದರಲ್ಲಿ. ನಾನು ಸಮ್ಮರಲ್ಲಿ ತೆಗೆದುಬಿಟ್ಟು ನೆರಳಲ್ಲಿ ನೇತು ಹಾಕ್ತೀನಿ. ಈಗ ಸದ್ಯದ ಮಟ್ಟಿಗೆ ಆಗೋ ಮಳೆಗಾಲಗೋಸ್ಕರ ಈಗ ನೇತು ಹಾಕಿದ್ದೀನಿ ನಾನು ಟೆರೆಸ್ ಮೇಲೆ. ಇದು ಹಾಕಿದ್ರ ಮೇಲೆ ಒಂಥರ ಚಂದನೇ ಬೇರೆ ಆಯ್ತಿದೆ. ನನಗೆ ಹೇಳಿದ್ನಲ್ಲ, ನಾನು ಟೈಟಲ್ ಕೂಡ ಕೊಟ್ಟಿದ್ದೀನಿ. ತುಂಬ ದಿವಸದ ಆಸೆ ಇತ್ತು ನನ್ನ ಟೆರೆಸ್ ಮೇಲೆ ಈ ಥರ ಪಾಟ್ಸ್ ಎಲ್ಲ ನೇತು ಹಾಕಬೇಕಂತ. ಇದಿನ್ನು ಟ್ರಯಲ್ ಅಷ್ಟೇ, ಇನ್ನೂ ಬೇಕಾದಷ್ಟು ನಾನು ನೇತು ಹಾಕೋಕ್ಕಿದೆ. ಬೇರೆ ಬೇರೆ ಗಿಡಗಳನ್ನ ಕೂಡ ನಾನು ನೇತು ಹಾಕಿ ತೋರಿಸ್ತೀನಿ. ಯಾವ್ಯಾವ ಗಿಡಗಳು ಹ್ಯಾಂಗಿಂಗ್ ಪಾಟ್ಸಲ್ಲಿ ಬೆಳೆಸಬೇಕು ಅಂತ ತುಂಬ ಜನರಿಗೆ ಕನ್ಫ್ಯೂಸ್ ಇರುತ್ತೆ.
ಈ ಟರ್ಟಲ್ ವೈನ್ ಬಗ್ಗೆ ಹೇಳಿದೆ ನಾನು. ಇದೇ ಥರದಲ್ಲಿ ನಮ್ಗೆ 3-4 ಥರದಲ್ಲಿ ಇರುತ್ತೆ ಈ ಟರ್ಟಲ್ ವೈನು. ಒಂಥರ ಪರ್ಪಲ್ ಕಲರಲ್ಲಿ ಕೂಡ ಸಿಕ್ಕುತ್ತೆ. ಇದು ಗ್ರೀನ್ ಕಲರ್ ಟರ್ಟಲ್ ವೈನ್ ಅಂತಾರೆ. ಪರ್ಪಲ್ ಕಲರ್ ಟರ್ಟಲ್ ವೈನ್ ಕೂಡ ಇರುತ್ತೆ. ಅದು ಕೂಡ ತುಂಬ ಚೆನ್ನಾಗಿ ನಮಗೆ ಕೆಲಸ ಮಾಡುತ್ತೆ. ಯಾವುದು ಹ್ಯಾಂಗಿಂಗ್ ಪಾಟ್ಸ್ಗೆ ಹಾಕಕ್ಕೆ ಬರುತ್ತೆ ನೋಡಿ. ಸುಮ್ಮನೆ ಒಂದು ಪಾಟಲ್ಲಿ ಹಾಕಿದ್ದೀನಿ ನಾನು, ಗೋಡೆ ಮೇಲೆ ಹೇಗೆ ಅದು ಹಬ್ಬಿದೆ ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಆಗಿದೆ ಹೈದರಾಬಾದಲ್ಲಿ, ಅದರಿಂದ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಅದೇ ನೆರಳಲ್ಲಿದ್ದರೆ ತುಂಬ ಲಶ್ ಗ್ರೀನಲ್ಲಿ ಬರುತ್ತೆ ನೋಡಿ. ಇಲ್ಲಿ ಸರಿ ಬಿಸಿಲು ಗೊತ್ತಾಗಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಬಿಸಿಲು ತಾಗೋ ಕಡೆ ಬೇರೆಯೇ ಕಲರ್ ಇರುತ್ತೆ, ಬಿಸಿಲಿಲ್ಲಾರ್ದಿದ್ದ ಕಡೆ ಬೇರೆಯೇ ಕಲರ್ ಇರುತ್ತೆ. ಇದು ಒಂದು ಸ್ವಲ್ಪ ಎಲ್ಲರೂ ತೆಗೆದು ಬಿಸಾಕಿದ್ರೆ ಸಾಕು, ಅಲ್ಲೇ ಹಬ್ಕೊಂಡು ಹೋಗ್ತಾ ಇರುತ್ತೆ. ಅರ್ಧ ಎಕರೆ ಗದ್ದೆ ಕೂಡ ಹಾಕ್ಬಿಡ್ಬೋದು ಬೇಕಾದ್ರೆ, ಅಷ್ಟು ಚೆನ್ನಾಗಿ ಇದಾಗುತ್ತೆ. ನಮ್ಗೆ ಯಾವುದಾದ್ರು ದೊಡ್ಡ ದೊಡ್ಡ ಗಿಡಕ್ಕೆ ಮಲ್ಚಿಂಗ್ ಮಾಡಬೇಕಂದ್ರೆ ಇದು ಅದ್ರ ಬುಡಕ್ಕೆ ಇದು ಹಾಕ್ಬಿಟ್ರೆ ಸಾಕು, ತಂಪಾಗಿರುತ್ತೆ ಗಿಡನ. ಹಾಗೆ ಈ ಹ್ಯಾಂಗಿಂಗ್ ಪಾಟ್ಸಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ. ಯಾವುದು ಟೇಬಲ್ ರೋಸ್ ತುಂಬ ಚೆನ್ನಾಗಿ ಕೆಲಸ ಮಾಡೋದು. ಒಂದೊಂದು ಪಾಟಿಗೆ ಒಂದೊಂದು ಕಲರ್ ಹಾಕಬೇಕು. ಹ್ಯಾಂಗಿಂಗ್ ಪ್ಲಾಟ್ ಅದು ನೇತಾಡ್ತಾ ಇರುತ್ತಲ್ಲ, ಆವಾಗ ಅದು ಹೂವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ಸರ್ತಿ ಟ್ರೈ ಮಾಡಿ. ಹಾಗೆ ಈ ಪೋರ್ಚುಲಕ ಇದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದೊಂದು ಪಾಟಿಗೆ ಒಂದೊಂದು ಕಲರ್ ಹಾಕ್ಬೋದು, ಇಲ್ಲ ನಾವು 3-4 ಕಲರೆಲ್ಲ ಮಿಕ್ಸ್ ಮಾಡಿ ಒಂದು ಪಾಟಲ್ಲಿ ಹಾಕಿ ನೇತಾಕಿದ್ರು ಕೂಡ ಸೂಪರಾಗಿ ಕಾಣಿಸುತ್ತೆ. ನನಗಂತೂ ತುಂಬ ಇಷ್ಟ. ಇವನ್ನೆಲ್ಲ ನಾನು ಟ್ರೈ ಮಾಡಿದಾಗ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಹಾಗೆ ಪುದೀನ ಕೂಡ ನೀವು ಹ್ಯಾಂಗಿಂಗ್ ಪಾಟಲ್ಲಿ ಬೆಳೆಸ್ಬೋದು. ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹ್ಯಾಂಗಿಂಗ್ ಪಾಟಲ್ಲಿ ಪುದೀನ ಕೂಡ ನಾವು ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದು, ಯಾಕಂದರೆ ಇದಕ್ಕೆ ಜಾಸ್ತಿ ಬಿಸಿಲು ಬೇಕಾಗಲ್ಲ. ಹಾಗೆ ಇನ್ನೊಂದು ಸ್ಟ್ರಿಂಗ್ ಆಫ್ ಬನಾನಾ ಅಂತೇಳಿ ಇದೊಂದು ಇದಿರುತ್ತೆ ಹ್ಯಾಂಗಿಂಗ್ ಪಾಟ್ಸಲ್ಲಿ ಬೆಳೆಸುವಂಥದ್ದು. ಇದು ಪ್ರತಿ ಎಲೆ ಹತ್ರನೂ ಬೇರು ಬರ್ತಾ ಇರುತ್ತೆ. ಒಂಚೂರು ಇದು ಮಾಡಿ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನೆರಳಲ್ಲಿಟ್ಟು ತುಂಬ ಚೆನ್ನಾಗಿ ಅದನ್ನ ಕಾಪಾಡ್ಕೊಳ್ತಿದ್ರೆ ಈ ಥರ ಬರುತ್ತೆ. ಈ ಹ್ಯಾಂಗಿಂಗ್ ಪಾಟ್ಸಿಗೆಲ್ಲ ನಾವು ಯಾವ ಜಾಸ್ತಿ ಗೊಬ್ಬರ ಹಾಕ್ಬೇಕಂತೇನಿಲ್ಲ, ಯಾವಾಗಲಾದ್ರು ಒಂದು ಸರ್ತಿ ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕಿ ಸಾಕಾಗುತ್ತೆ. ಹಾಗೆ ಇದು ಐಸ್ ರೋಸ್ ಅಂತಾರೆ ಇದನ್ನ. ಇದರಲ್ಲಿ 3-4 ಕಲರ್ ಇರುತ್ತೆ. ನನ್ನ ಹತ್ರ ಈ ಲೈಟ್ ಬೇಬಿ ಪಿಂಕ್ ಇದೆ, ಹಾಗೆ ರೆಡ್ ಕಲರ್ ಕೂಡ ಇತ್ತು ಗಿಡ. ಇವಾಗ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಂತೂ ಹೂವಂತೂ ಬರ್ತಾ ಇಲ್ಲ. ಅದು ನನ್ನ ಫ್ರೆಂಡ್ ಕೊಡ್ತೀನಿ ಅಂದರೆ ತಂದುಬಿಟ್ಟು ಅದನ್ನು ಕೂಡ ನಾನು ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿ ಬೆಳೆಸೋಕೆ ಟ್ರೈ ಮಾಡ್ತೀನಿ. ಆಮೇಲೆ ಇನ್ನೊಂದು ಸೂಪರ್ ಆಗಿರೋದು ಯಾವುದಂದ್ರೆ ಸ್ಪೈಡರ್ ಪ್ಲ್ಯಾಂಟ್. ಈ ಸ್ಪೈಡರ್ ಪ್ಲ್ಯಾಂಟು ಒಂದು ಗಿಡ ನೆಟ್ಟರೆ ಸಾಕು ನಮಗೆ ಒಂದು ವರ್ಷದೊಳಗೆ ಸುತ್ತಲೂ ಅದಕ್ಕೆ ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ಬಂದುಬಿಟ್ಟು ಅದು ನೋಡೋಕ್ಕೆ ಸೂಪರ್ ಆಗಿರುತ್ತೆ. ಒಂದು 10 ಗಿಡ ಈ ಥರ ಲೈನಾಗಿ ನೇತಾಕ್ಬಿಡಿ ನಿಮ್ಮ ಬಾಲ್ಕನಲ್ಲಿ, ಏನು ಬೇಕಂತೇನಿಲ್ಲ, ಸೂಪರಾಗಿ ಕಾಣಿಸುತ್ತೆ. ಈ ಸ್ಪೈಡರ್ ಪ್ಲ್ಯಾಂಟ್ ಅನ್ನೋದು ಎಲ್ಲಿ ಬೇಕಾದ್ರೆ ಅಲ್ಲಿ ಬೆಳೆಸ್ಬೋದು. ಮನೆ ಒಳಗೂ ಬೆಳೆಸ್ಬೋದು, ಮನೆ ಹೊರಗಡೆ ಬೆಳೆಸ್ಬೋದು, ನೀರಲ್ಲೂ ಬೆಳೆಸ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಇದು ಪರ್ಲ್ಸ್ ಅಂತಾರೆ. ಇದು ಕೂಡ ತುಂಬ ಚೆನ್ನಾಗಿ ಹ್ಯಾಂಗಿಂಗ್ ಪಾಟ್ಸಲ್ಲಿ ಕೆಲಸ ಮಾಡುತ್ತೆ. ಇದು ನನ್ನ ಹತ್ರ ಇಲ್ಲ, ತರಿಸ್ಕೊಂಡು ನಾನು ನೆಡಬೇಕಂತ ಟ್ರೈ ಮಾಡ್ತೀನಿ. ನೋಡೋಣ, ಸಿಕ್ಕಿದವಾಗ ನಿಮ್ಗೆ ಅದ್ರ ಲಿಂಕ್ ನಿಮಗೂ ಕೂಡ ಕೊಡ್ತೀನಿ, ಓಕೆನಾ. ಈ ಥರ ಹ್ಯಾಂಗಿಂಗ್ ಪಾಟ್ಸಲ್ಲಿ ಮನಿ ಪ್ಲ್ಯಾಂಟ್ ಬೆಳೆಸ್ಬೋದು, ಫರ್ನ್ ಬೆಳೆಸ್ಬೋದು, ಬೇಕಾದ ಗಿಡ ಬೆಳೆಸ್ಬೋದು. ಬೇರೆ ಬೇರೆ ಥರದ್ದು ನೀವು ಪಾಟ್ಸ್ ತರಿಸ್ಕೊಂಡ್ಬಿಟ್ಟು ಅದರಲ್ಲಿ ಬೆಳೆಸಿದೆ ಗಿಡ ಬೆಳೆಸಿ ನೋಡಿ, ಅದು ಚಂದನೇ ಬೇರೆ ಕಾಣಿಸುತ್ತೆ. ಮನೆಗೊಂದು ಶೋ ಕೊಡುತ್ತೆ. ಮನೆ ಒಳಗಡೆ ಕೂಡ ನಾವು ಹ್ಯಾಂಗಿಂಗ್ ಪಾಟಲ್ಲಿ ನೆಟ್ಕೊಬೋದು. ನೀವು ಒಂದ್ಸರ್ತಿ ಟ್ರೈ ಮಾಡಿ, ಓಕೆನಾ. ಇದು ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಲೈಕ್ ಮಾಡಿ, 4 ಜನರಿಗೆ ಶೇರ್ ಮಾಡಿ, ಏನನ್ನಿಸ್ತು ಅಂತ ಕಾಮೆಂಟಲ್ಲಿ ಹೇಳೋದು ದಯಮಾಡಿ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.